ಬೆಂಗಳೂರಿನ ಆನ್ಲೈನ್ ಟೀಮಿನ ಎಲ್ಲ ವಿದ್ಯಾರ್ಥಿನಿಯರು ಗುರುಗಳ ಭೇಟಿಯಿಂದ ಸಂತೋಷ ಪಡ್ತಾ ಇದ್ದಾರೆ. ಅವರು ಇವರಿಗೆ ಭೇಟಿಯಾಗಿಲ್ಲಂತೆ, ಈಗ ಭೇಟಿಯಾಗ್ತಾ ಇದ್ದಾರೆ. ಎಲ್ಲರೂ ಗುರು ಮತ್ತು ಗುರುಗಳ ಪತ್ನಿಯರನ್ನು ಭೇಟಿಯಾಗ್ತಾ ಇದ್ದಾರೆ. ಗುರುಗಳನ್ನು ನೋಡುವ ಒಂದು ಕಾತರದಲ್ಲಿದ್ದಾರೆ. ನಿಮ್ಮ ಕೃಪಾಶೀರ್ವಾದನ ಬೇಕಾ ಕೂಡ ಸದಾ ಇದೆ. ಹೌದು, ಅಂದರೆ ಇವರಿಗೆ ನಿಮ್ಮ ಹೆಸರು ಮಾತ್ರ ನೋಡಿ ವ್ಯಕ್ತಿಗತವಾಗಿ ಗೊತ್ತಿಲ್ಲ. ನಮಸ್ತೆ ಗುರುಗಳೇ. ನಮಸ್ತೆ. ಯಾರು ಹೆಸರು? ನಾನು ಇಂದಿರಾ 10ನೇ ಬ್ಯಾಚಲ್ಲಿ ಇದ್ದೀನಿ. ಇಂದಿರಾ ಅಲ್ಲ ಇವರು ತರೀಕೆರೆ ಇಂದ್ರಾಣಿ ಇವರು. ನಾನು ಬೆಂಗಳೂರು ಇಂದಿರಾ ಅರಿಕೆರೆ. ನಮಸ್ಕಾರ. ನಮಸ್ತೆ ಸರ್. ನೀವು ಗುರುವಾಯೂರಿಗೆ ಎಲ್ಲಿಂದ ಬಂದಿದ್ದೀರಿ? ನಾವು ಗುರುವಾಯೂರಿಗೆ ನಮ್ಮ ಗುರುಗಳು ಮಹಾಲಿಂಗ ಭಟ್ರ ಅವರ ಕಡೆಯಿಂದ ಬಂದಿದ್ದೀವಿ ಸರ್. ನಾರಾಯಣಿಯಂ ಕಲಿಸಿದ್ದಾರೆ, ಪಾರಾಯಣ ಮಾಡೋಕ್ಕೆ ಬಂದಿದ್ದೀವಿ. ಸುಮಾರು 1921-22ರಲ್ಲಿ ಭಗವದ್ಗೀತೆ ಕಲಿಯೋಕ್ಕೆ ಅವ್ರ ಹತ್ರ ನಾನು ಜಾಯಿನ್ ಆದೆ. ಭಗವದ್ಗೀತೆ ಆಗಲಿ ಅಥವಾ ವಿಷ್ಣು ಸಹಸ್ರನಾಮ ಆಗಲಿ ಹೇಗಂದರೆ ಹಾಗೆ ಓದ್ತಾ ಇದ್ದೆ. ಆದರೆ ಗ್ರಾಮಟಿಕಲ್ಲಾಗಿ ಮತ್ತು ಎಲ್ಲ ಸಂಸ್ಕೃತ ವ್ಯಾಕರಣಬದ್ಧವಾಗಿ ಕಲಿಸಿ ನಮಗೆ ತುಂಬ ಉಪಕಾರ ಮಾಡಿಕೊಟ್ಟಿದ್ದಾರೆ. ಈಗ ಎಲ್ಲಿ ಹೋದರೂ ಧೈರ್ಯವಾಗಿ ಓದಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅವರಿಗೆ ನಾನು ಸದಾ ಚಿರಋಣಿ. ಮತ್ತೀಗ ನಾರಾಯಣಿಯಮ್ಮು ಕಲಿತಾಯಿತು. ಆಗಲೇ ಮೋಸ್ಟ್ಲಿ 22ರಲ್ಲಿ ಕಲ್ತಿದ್ದೀನಿ. ಅದು ಎಷ್ಟು ಜನ ಬಂದಿದ್ದೀರಿ ಬ್ಯಾಂಗ್ಳೂರು? ನಮ್ಮದು ಬ್ಯಾಚ್ ನಂಬರ್ 1. ಹೇಗಂದರೆ ಹಾಗೆ ಓದ್ತಾ ಇದ್ವಿ, ತುಂಬ ಜನ ಇದ್ವಿ. ಗುರುಗಳಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ಏನು ಹೇಳ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಗ್ರೂಪಲ್ಲಿ ಆರಾಮಾಗಿ ಉಳ್ಕೊಂಡಿದ್ದು ಮುಗಿಸಿದ್ರು. ಯಾರು ಮಧ್ಯೆ ಬಿಟ್ಟು ಹೋಗೋ ಪ್ರಮೇಯ ಬರಲಿಲ್ಲ. ಈ ಗುರುವಾರಿಗೆ ಎಷ್ಟು ಜನ ಬಂದಿದ್ದೀರಿ? ಈಗ ನಾವು 180 ಜನ ಬಂದಿದ್ದೇವೆ. ಮಂಗಳೂರು, ಬೆಂಗಳೂರು ಹಿಡ್ಕೊಂಡು. ಬೆಂಗಳೂರಿಂದ 49 ಜನ, ಮತ್ತು ಮಂಗಳೂರಿಂದ ಸುಮಾರು ಅವರು ಒಂದು 130-140 ಜನ. ನಿಮ್ಮ ಹೆಸರೇನು? ನನ್ನ ಹೆಸರು ಯಾಮಿನಿ. ಯಾಮಿನಿ. ಸೊ ನೀವು ಇವರ ಆದಿಲಕ್ಷ್ಮಿ ಅವರ ಬ್ಯಾಚಲ್ಲಿದ್ದೀರಿ? ಆದಿಲಕ್ಷ್ಮಿ ಬ್ಯಾಚಿಂದ. ಬಟ್ ನನಗೆ ಇದು ನಾರಾಯಣಿ ಇದು ಅದೆಲ್ಲ ನನಗೆ ಗೊತ್ತಿರಲಿಲ್ಲ, ಏನು ಐಡಿಯಾನೇ ಇರಲಿಲ್ಲ. ಇವ್ರ ಜೊತೆ ಸೇರ್ಕೊಂಡ್ಮೇಲೆ ನನಗೆ ತುಂಬ ಖುಷಿ ಆಯಿತು ಇದೆಲ್ಲ ಕಲಿಯೋದಕ್ಕೆ, ಇದೆಲ್ಲ ಓಪನ್ ಅಪ್ ಆಗೋಕ್ಕೆ. ಮತ್ತು ಗುರುವಾಯೂರಿಗೆ ಬಂದು ಈ ಥರ ಎಲ್ಲರೂ ಪಾರಾಯಣ ಮಾಡೋದು ಅದೆಲ್ಲ ಭಾಳ ಖುಷಿ ಆಯಿತು. ಮೇಲ್ಪತ್ತೂರು ಮಂಟಪದಲ್ಲಿ ಕೂತುಕೊಳ್ಳೋದೇ ಒಂದು ಭಾಗ್ಯ. ನನ್ನ ಜೊತೆಗೆ ಇನ್ನೂ 8 ಜನ ಬಂದಿದ್ದಾರೆ. ನಾವು ಒಟ್ಟು 9 ಜನ ಒಂದು ಕಡೆಯಿಂದ ಬಂದಿದ್ದೀವಿ. ಎಲ್ಲರೂ ತುಂಬ ಖುಷಿಯಾಗಿದೆ. ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಖುಷಿ ಆಗೋಯ್ತು. ನನಗೆ ಈ ಥರ ಎಲ್ಲನೂ ಆಗುತ್ತಾ, ಈ ಥರ ಎಲ್ಲನೂ ಮಾಡ್ತಾರಾ ಅನ್ನೋ ಖುಷಿ ನನಗೆ ತುಂಬ. ನೀವು ಬೇಸಿಕಲಿ ಏನು ಮಾಡ್ತಾ ಇದ್ದೀರಿ ಬ್ಯಾಂಗ್ಳೂರು? ನಾನು ಬ್ಯಾಂಗ್ಳೂರಲ್ಲಿ ಸುಮಂಗ್ಲಿ ಸೇವಾಶ್ರಮದಲ್ಲಿ ಹೆಲ್ತ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ವರ್ಕ್ ಅಲ್ಲ, ಜಸ್ಟ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀರಿ? ಮೊದಲು ಏನಿಲ್ಲ, ನನ್ನ ಆ್ಯಕ್ಚುಲಿ ಹೋಮ್ ಮೇಕರ್. ನಮ್ಮ ಹಸ್ಬೆಂಡ್ ಒಂದು ಸೈಂಟಿಸ್ಟು, DKVK ಅಲ್ಲಿ ಪ್ರೊಫೆಸರ್ ಆ್ಯಂಡ್ ಸೈಂಟಿಸ್ಟ್ ಆಗಿದ್ದಾರೆ. ಏನು ಹೆಸರು ಅವರು? ಡಾಕ್ಟರ್ K. ಚಂದ್ರಶೇಖರ, ಎಂಟಮಾಲಜಿ ಡಿಪಾರ್ಟ್ಮೆಂಟ್, ರಿಟೈರ್ಡ್ ಆಗಿದ್ದಾರೆ. ಸೊ and my brother-in-law is Jaggi Vasudev. ಈಶಾ ಫೌಂಡೇಶನ್ ಅವರ ಮೈದುನ. ಯಾರು? ಹಸ್ಬೆಂಡ್ಗೆ ತಮ್ಮ. ಸೊ ಅವರು ಎಲ್ಲರೂ ನನಗೆ ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ, ಇದು ಕಲಿ, ಯು ವಿಲ್ ಫೀಲ್ ಬೆಟರ್, ಯು ವಿಲ್ ಫೀಲ್ ಗುಡ್. ನನಗೆ ಇಲ್ಲಿ ಬಂದಮೇಲೆ ನನಗೆ ಈ ನಾರಾಯಣಿ ಪಾರಾಯಣ ನೋಡ್ಬಿಟ್ಟು ನಮ್ಗೆ ಭಾಳ ಖುಷಿ ಆಯಿತು. ಆ್ಯಂಡ್ ದೇ ಆಲ್ಸೋ ಟೋಲ್ಡ್ ಮಿ, ಯು ಲರ್ನ್ ದಿಸ್, ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಮತ್ತು ಲರ್ನ್ ದಿಸ್ ಫಾರ್ ಡೂ ಇಟ್ ಫಾರ್ 18 ಟೈಮ್ಸ್. ಟ್ರೈನಲ್ಲಿ ಬರುವಾಗ ಇವೆಲ್ಲ ಡಿಸ್ಕಷನ್ಸ್, ಇಷ್ಟು ಮಾಡಿ ಯು ವಿಲ್ ಬಿ ಫೈನ್, ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ.
ಇದೆಲ್ಲ ಪಾರಾಯಣ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸೊ ನೀವು ಬ್ಯಾಂಗ್ಳೂರ್ ಹೋದ್ಮೇಲೆ ಏನು ಹೇಳ್ತೀರಿ ನಿಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ರಿಲೇಟಿವ್ಸಿಗೆ? ವಾಟ್ ಯು ವಾಂಟ್ ಟು ಟೆಲ್ I want to tell about this ನಾರಾಯಣೀಯಂ not only for friends, even my college GKVK ಅವ್ರಿಗೆಲ್ಲರಿಗೂ ಹೇಳ್ತೀನಿ that do this. ಕಲೀರಿ. ನಮ್ಮ ಗುರುಗಳ ಒಂದು ಸ್ಟೈಲ್ ಏನು ಅಂದ್ರೆ ನಮಗೆ ಕಲಿಸಿ ಮತ್ತೆ ನಮಗೆ ಸ್ಟೂಡೆಂಟ್ಸ್ನ ಕೊಡ್ತಾರೆ ಕಲಿಸಿ ಅಂತ. ಸೊ ನಮಗೆ ಎಷ್ಟು ಧೈರ್ಯ ಕೊಡ್ತಾರೆ ಅಂದ್ರೆ ಈಗ ಈ ನಡುವೆ ಭಾಗವತದ ಪ್ರವಚನ ಬೇರೆ ಮಾಡಕ್ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಭಾಗವತ ತೆಗೆದು ಇಟ್ಕೊಂಡಿದ್ದೀನಿ, ಓದೋಣ ಅಂತಿದ್ದೆ. ಸೊ ಬಹುಕಾಲದ ನಂತರ ಅದಕ್ಕೊಂದು ಬೆಳಕು ಬಿತ್ತು ಇಲ್ಲದ್ರೆ ಕತ್ತಲೆಲ್ಲೇ ಇರ್ತಿತ್ತು ಅಲ್ವಾ? ಸೊ ಹಾಗಾಗಿ ಶಕ್ತಿ ಮೀರಿ ಅದು ಗುರುಗಳಿಗೆ ಗೊತ್ತಿದೆ ನಾ ಬೇರೆ ಬೇರೆ ಪುಸ್ತಕ ಬೇರೆ ಬೇರೆ ಎಲ್ಲ ರೆಫರ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅವರು ಏನು ಮಾಡಿದ್ರು, ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರ ಅವಕಾಶದಿಂದ ಸಲುವಾಗಿ ನಾನು ಈ ಭಾಗವತನ ಪೂರ್ತಿ ಆಳವಾಗಿ ಓದೋಕ್ಕೆ ಅವಕಾಶ ಆಯಿತು. ತುಂಬ ಧನ್ಯವಾದಗಳು ಗುರುಗಳಿಗೂ, ಧನ್ಯವಾದಗಳು ನಿಮಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕೆಲಸ ಮಾಡ್ತಿದ್ದೀರಾ, ಪ್ರಚಾರ ನಿಮ್ಮದೇ ನಿಜವಾಗ್ಲೂ ನಡೀತಾ ಇರೋದು. ಧನ್ಯವಾದಗಳು ಸರ್. ನನ್ನಿ ಏಟಾ गणा देवास्त्रजाता पृथन् दोषे उर्भुवनाण्डनिर्मिति विधौ देवैरवीभिस्तदा उरुभागयुगलं विकलातले द्वे चोणीतलं गगनमम्बरमङ्गनाभे वक्षश्चक्रनिलयस्तव चक्रपाणे देवामहस्तव मुखं जनस्तपस्तु आलं शिरस्तव समस्तमयस्य सत्यम् एवं जगन्मयतनो जगदाश्रितैरप्यन्नैर्निबद्धवपुषे भगवन्नमस्ते ब्रह्मरन्ध्रपदमीश्वर विश्वकन्द छन्दांसि केशवघनास्तव केशपाशा उल्लासि चिल्लियुगलं गृहिणस्य गेहम् अक्ष्माणि रात्रिदिवसौ सरिता च नेत्रे निःशेष विश्वरचना च कटाक्षमोक्षः कर्णौ दिशो श्रीयुगलं तव नासिके द्वे लोभत्रपे च भगवन्नगरोत्तरोष्टौ तारागणाष्टदशनाश्रमश्च मायाविलासहसितं स्वसितं समीरो जिह्वाजलं वचनमीशकुन्तपङ्क्तिः सिद्धादयस्वरगणा मुखरन्ध्रमध्ये देवा भुजास्तनयुगं धर्मदेव पृष्ठं त्वधर्म इह देव मनःसुधांशु अव्यक्तमेव हृदयाम्बुजमम्बुजाक्ष कुक्षिः समुद्रनिवः वसनं तु सन्ध्ये शेफः प्रजापतिरसौ वृषणौ च मित्रः शोणीस्थलं मृगगणा पदयो नखास्ते अस्त्युष्ट्रसैन्धवमुखागमनन्तु कालः विप्रादिवर्णभवनं वदनां च बाहो चारुरुयुग्मचरणं करुणाम्बुजेते संसारचक्रमयि चक्रधरक्रियास्ते वीर्यं महासुरगणोऽस्ति कुलानि शैलाः नाट्यः सरित्समुदयस्तरवश्च रोम जीयादिदं वपुरनिर्वचनीयमीश ईदृग्जगन्मय वपुस्तव
ब्रह्मावसानसमये स्मरणीयमाहुः तस्यान्तरात्मवपुषे विमलात्मनेते वातालयाधिपनमोऽस्तु निरुन्धिरोगान् वातालयाधिपनमोऽस्तु निरुन्धिरोगान् तव विभो परा कोमलं भुजं निजगलान्तरे पर्यवेष्टकम् ीतमुदन्तदं सुमणिनोपुरं सानकेऽपि च विसारिशीतलकिशोरम ಜೊತೆಗೆ ಆದಿದೇವ್ ಇದ್ದಾರೆ. ಅವರ ತಾಯಿ ಈಗ ನಾರಾಯಣಿಯ ಪಟ್ಟಣಕ್ಕೆ ವೇದಿಕೆಗೆ ಹೋಗಿದ್ದಾರೆ. ಮಾಲ್ಗಜ್ಜನ ಆದಿದೇವನಂತಂದರೆ ಅವನಿಗೆ ಭಾರಿ ಸಿಟ್ಟು. ಆದಿದೇವ್ ಅಲ್ಲ ನೋಡಿ, ನಾನೀಗ ಆದಿದೇವನ ಕರೀತೇನೆ, ಅವನೇನು ಮಾಡ್ತಾನೆ ನೋಡ. ಆದಿದೇವ ಆದಿದೇವ್ ನೋಡಿ, ಆದಿದೇವನಂತಂದ್ರೆ ಭಯಂಕರ ಸಿಟ್ಟು. ಅಲ್ಲಿ ಆಲೆ ತುಂತು. ಹೌದಾ? ನಾವು ಆನೆ ನೋಡ್ಲಿಕ್ಕೆ ಹೋಗೋಣ. ಆನೆ ನೋಡ್ಲಿಕ್ಕೆ ಹೋಗೋಣ. ಏನು ನಾವು ಹೋಗುವ? ಹೆದರಿಕೆ ಯಾಕೆ ಹೆದರಿಕೆ? ಹೆದರಿಕೆ ಯಾಕೆ? ಹೋಗುವ. ನೋಡಿ, ನಮ್ಮ ಆದಿದೇವಿಗೆ ಮಲಯಾಳ ಮಾತ್ರ ಅಲ್ಲ, ಕನ್ನಡ ಗೊತ್ತು. ಕನ್ನಡ ಹೇಗೆ ಗೊತ್ತು ನಿಮಗೆ? ಅಜ್ಜಿ പഠിപ്പിಸಿ ಕೊಟ್ಟದ್ದು. ಅಜ್ಜಿ പഠിപ്പിಸಿ ಕೊಟ್ಟದ್ದು ನೋಡಿ, ಅಜ್ಜಿ ಪಡಿಪಿಸಿ ಕೊಟ್ಟ ಕಾರಣ ಅವರಿಗೆ ಕನ್ನಡ ಗೊತ್ತುಂಟು ಅಲ್ಲ. ಮನುಜಾದನುಜಾ ಕ್ವಚಿತ್ ಸುರ ದದೃಶೇ ಕಿನ್ನಕದಾತ್ವದಾನನೆ ಕಲಶಾಂಬುಧಿಶಾಯಿನಂ ಪುನಃ ಪರವೈಕುಂಠಪದಾಧಿವಾಸಿನಂ ಸ್ವಪುರಶ್ಚ ನಿಜಾರ್ಭಕಾತ್ಮಕಂ ಕತಿಧಾತ್ವಾನ್ನ ದದರ್ಶ ಸಾಮುಖೇ ವಿಕಸದ್ಭುವನೆ ಮುಖೋದರೆ ನನು ಭೂಯೋಪಿ ತಥಾ ವಿಧಾನನಃ ಅನಯಾ ಸ್ಫುಟಮೀಕ್ಷಿತೋ ಭವಾನ್ ವಸ್ತಾನ್ ಜಗತಾಂ ಭಗಾಗನೋತ್ ಧೃತತತ್ವ
व्यधियन्तदाक्षणम् जननीं तां प्रणयेन मोहयन् स्तनमम्बदिशेत्युपासजन् भगवन्नद्भुतबाल पाहि माम् स्तनमम्बदिशेत्युपासजन् भगवन्नद्भुतबाल पाहि माम्